ನವರಾತ್ರಿಯ 6ನೇ ದಿನ ನಾವು ಕಾತ್ಯಾಯನಿ ದೇವಿಯನ್ನು ಆರಾಧಿಸುತ್ತೇವೆ. ಕಾತ್ಯಾಯನ ಮಹರ್ಷಿಯ ಮಗಳೇ ಕಾತ್ಯಾಯಿನಿ. ಮಹಿಷಾಸುರನ ಸಂಹಾರಕ್ಕಾಗಿ ಜನ್ಮ ತಾಳಿದವಳೇ ಕಾತ್ಯಾಯಿನಿ. ಮಹಿಷಾಸುರ ಎಂಬ ರಾಕ್ಷಸನು ಬ್ರಹ್ಮನಿಂದ ವರ ಪಡೆದು ತ್ರಿಲೋಕಗಳಲ್ಲೂ ತನ್ನ ಅಟ್ಟಹಾಸ ಮೆರೆಯತೊಡಗುತ್ತಾನೆ. ಇದರಿಂದ ಬೇಸತ್ತ ದೇವತೆಗಳು ಬ್ರಹ್ಮ, ವಿಷ್ಣು ಮತ್ತು ಶಿವನಲ್ಲಿ ತಮ್ಮ ಕಷ್ಟವನ್ನು ಹೇಳಿಕೊಂಡಾಗ ತ್ರಿಮೂರ್ತಿಗಳಿಗೂ ಕೋಪ ಬಂದು ಅವರ ಹಣೆಯಿಂದ ಒಂದು ಜ್ವಾಲೆ ಹೊರಬರುತ್ತದೆ. ಹೀಗೆ ಇಂದ್ರ, ವರುಣ, ಅಗ್ನಿ ಎಲ್ಲ ದೇವಾನುದೇವತೆಗಳ ಹಣೆಯಿಂದ ಕೋಪದ ಜ್ವಾಲೆಯೊಂದು ಹೊರಬಂದು ಅದು ಒಂದು ನಾರಿ ರೂಪವಾಗಿ ರೂಪ ಪಡೆಯುತ್ತದೆ. ಅವಳೇ ತಾಯಿ ಕಾತ್ಯಾಯಿನಿ. ದೇವಿಗೆ ಬ್ರಹ್ಮನು ತನ್ನ ಕಮಂಡಲವನ್ನು, ವಿಷ್ಣುವು ಶಂಖ, ಚಕ್ರ, ಗದೆಯನ್ನು, ಶಿವನು ತನ್ನ ತ್ರಿಶೂಲ, ಹುಲಿಯ ಚರ್ಮವನ್ನು, ಇಂದ್ರನು ವಜ್ರಾಯುಧವನ್ನು, ಹೀಗೆ ನಾನಾ ದೇವತೆಗಳು ವಿವಿಧ ಆಯುಧಗಳನ್ನು ದೇವಿಗೆ ಕೊಟ್ಟು ನಾನಾ ಆಭರಣಗಳಿಂದ ದೇವಿಯನ್ನು ಅಲಂಕರಿಸಿ ಸುಗಂಧ ಪುಷ್ಪಗಳಿಂದ ಪೂಜಿಸಿ ಜೈಕಾರ ಮಾಡಿ ದೇವಿಯನ್ನು ಕುರಿತು ತಾಯಿ ಮಹಿಷಾಸುರನ್ನ ಸಂಹರಿಸು, ನಮ್ಮ ಕಷ್ಟಗಳನ್ನು ಪರಿಹರಿಸು ಎಂದು ಬೇಡಿಕೊಂಡಾಗ ತಾಯಿ ಕಾತ್ಯಾಯಿನಿಯು ಮಹಿಷಾಸುರನೊಂದಿಗೆ ಘೋರ ಯುದ್ಧವನ್ನು ಮಾಡಿ ಅವನನ್ನು ಕಾಲ ಕೆಳಗೆ ಕೆಡವಿ ತ್ರಿಶೂಲದಿಂದ ಅವನ ಎದೆಯನ್ನು ಚುಚ್ಚಿ ಮಹಿಷಾಸುರನ ಸಂಹಾರ ಮಾಡುತ್ತಾಳೆ. ಕಾತ್ಯಾಯಿನಿ ದೇವಿಯು ಗುರುಗ್ರಹದ ಅಧಿಪತಿಯಾಗಿರುತ್ತಾರೆ. ತಾಯಿಗೆ ಜೇನುತುಪ್ಪದ ನೈವೇದ್ಯ ಹಾಗೂ ಚೆಂಡು ಹೂವಿನ ಅಲಂಕಾರವನ್ನು ಮಾಡಲಾಗುತ್ತದೆ.